ಸೀಸನ್ 12 ಅಂತಿಮ ಘಟ್ಟ ತಲುಪಿರುವಂಥದ್ದು. ಈಗ ಇರುವ ಪ್ರಶ್ನೆ ಒಂದೇ, ಯಾರು ವಿನ್ನರ್ ಅಂತ. ಸೊ ಈ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆ ಈ ಬಿಗ್ ಬಾಸ್ ಸೀಸನ್ನ 12ರ ಸ್ಪರ್ಧಿ, ಹಾಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಹೋಗಿ ಕಳೆದ ಬಾರಿ ಕೂಡ ಸ್ಪರ್ಧಿಯಾಗಿದ್ರು, ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಹೋಗಿ ಅಲ್ಲಿ ಸ್ವಲ್ಪ ದಿವಸಗಳ ಕಾಲ ಸ್ಪರ್ಧಿಗಳೊಂದಿಗೆ ಒಂದು ಅಲ್ಲಿ ಇದ್ದು ಅಲ್ಲಿನ ಏನು ವಾತಾವರಣ ಅಂತ ಒಳಗಿನಿಂದ ನೋಡಿದವರು ನಮ್ಮ ಜೊತೆಗಿದ್ದಾರೆ. ಚೈತ್ರ ಕುಂದಾಪುರ್ ಅವರು. ಅವರಿಂದನೇ ಕೇಳಿ ತಿಳ್ಕೊಳ್ಳೋಣ ಏನಿದೆ ಮತ್ತೆ ಯಾರು ಆಗ್ಬಹುದು ಅನ್ನುವಂಥದ್ದು ಅವರಿಂದನೇ ಕೇಳಿ ತಿಳ್ಕೊಂಡು. ಮೇಡಮ್, ಹೇಗೆ ಅನಿಸ್ತದೆ, ಯಾರು ವಿನ್ ಆಗ್ಬೋದು? ಈಗ ಪ್ರಶ್ನೆ ಅದೇ ಇರುವಂಥದ್ದು. ಇಲ್ಲ, ಗೊತ್ತಿಲ್ಲ. ಅದೇ ನನಗೂ ಈಗ ಆತಂಕ ಇರುವಂತದ್ದು. ಅಂದ್ರೆ ಇಷ್ಟು ದಿನವೂ ಒನ್ ಸೈಡೆಡ್ ಅಂತ ಹೇಳ್ತಾ ಇದ್ರು. ಒಂದಷ್ಟು ಜನ ಗಿಲ್ಲಿ ಅನ್ನೋರು, ಒಂದಷ್ಟು ಜನ ರಕ್ಷಿತಾ ಅನ್ನೋರು. ಸೊ ಬಟ್ ನಿನ್ನೆಯ ಪ್ರೋಮೋ ಬಂದ ಮೇಲೆ ಮತ್ತು ಈ ಸೀಸನ್ ನ ಟ್ಯಾಗ್ ಲೈನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಆಗಿರೋ ಕಾರಣಕ್ಕೆ ಯಾವ ಅನ್ಎಕ್ಸ್ಪೆಕ್ಟೆಡ್ ಡಿಸಿಷನ್ಸ್ ಬರುತ್ತೆ ಅನ್ನೋದು ಖಂಡಿತ ಗೊತ್ತಿಲ್ಲ. ಅದಕ್ಕೆ ಪೂರಕವಾಗಿ ಸುದೀಪ್ ಸರ್ ಹೇಳಿದ್ದಾರೆ, ವಿನ್ನರ್ ಮತ್ತೆ ರನ್ನರ್ ನಡುವೆ ತುಂಬಾ ಕಡಿಮೆ ಅಂತರ ಇದೆ ಅಂತ. ಸೊ ಇದು ತುಂಬಾ ಕಡಿಮೆ ಅಂತರ ಇದೆ ಅನ್ನೋ ಕಾರಣವೇ ಬಹಳ ಜನಕ್ಕೆ ಪ್ರಶ್ನಾರ್ಥಕ ಆಗಿರುವಂತದ್ದು. ಬಟ್ ಯಾರ್ ಗೆದ್ರು ನಂಗೆ ತುಂಬಾ ಖುಷಿ ಇರುತ್ತೆ, ಯಾಕಂದ್ರೆ ಎಲ್ಲರೂ ತುಂಬಾ ಕ್ಲೋಸ್ ಇದ್ರು. ಹಾಗಾಗಿ ಯಾರ್ ಗೆದ್ರು ತುಂಬಾ ಖುಷಿ ಪಡ್ತೀನಿ. ಈಗ ನಮ್ಗೆ ಸಹಜವಾಗಿ ಹೊರಗಡೆ ಏನ್ ಒಪಿನಿಯನ್ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಈಗ ಸ್ಪರ್ಧಿಯಾಗಿ ನೀವು ಅವ್ರ ಜೊತೆ ಇದ್ದಾಗ, ನೀವು ಅವ್ರ ಜೊತೆ ಒಡನಾಟ ಇರ್ತದೆ, ಅಲ್ಲಿ ಹೇಗೆ ಅನಿಸ್ತಾ ಇತ್ತು ಆ ಸ್ಪರ್ಧಿಗಳಲ್ಲಿ ನಿಮ್ಗೆ ಯಾರು ಇಷ್ಟ ಆದ್ರು ಅಂತ? ನನಗೆ ಆಲ್ಮೋಸ್ಟ್ ಎಲ್ಲರೂ ಇಷ್ಟ ಇದ್ರು. ಅಂದ್ರೆ ಈಗ ಫಿನಾಲೆನಲ್ಲಿ ಇರುವಂತ ಟಾಪ್ 5 ಕ್ಯಾಂಡಿಡೇಟ್ಸ್ ಅಷ್ಟು ಜನ ನಂಗೆ ತುಂಬಾ ಪರ್ಸನಲಿ ಕ್ಲೋಸ್ ಇದ್ದವರು. ಸೊ ಹಾಗಾಗಿ ನನಗೆ ಮತ್ತೆ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ಯಾರು ಇರ್ತಾರೆ ಅನ್ಕೊಂಡಿದ್ದೆ ಅವ್ರುಗಳೇ ಇದ್ದಾರೆ. ಆ ವಿಷಯದಲ್ಲಿ ನನಗೆ ತುಂಬಾ ಖುಷಿ ಇದೆ. ಮತ್ತೆ ಒಳಗಡೆಗೂ ಹೊರಗಡೆಗೂ ತುಂಬಾ ವ್ಯತ್ಯಾಸ ಇರುತ್ತೆ. ನೀವು ಹೊರಗಡೆ ಒಂದೂವರೆ ಗಂಟೆಲಿ ನೋಡೋ ಶೋಗೂ ಒಳಗಡೆ ಇರೋ ರೀತಿಗೂ ತುಂಬಾ ವ್ಯತ್ಯಾಸಗಳಿರುತ್ತೆ. ಸೊ ಹಾಗಾಗಿ ನಾವು ಬರೀ ಒಂದೂವರೆ ಗಂಟೆ ನೋಡಿ ಅವ್ರನ್ನ ಜಡ್ಜ್ ಮಾಡೋದಕ್ಕಾಗೋದಿಲ್ಲ, ಅವ್ರ ವ್ಯಕ್ತಿತ್ವ ಜಡ್ಜ್ ಮಾಡೋದಕ್ಕಾಗೋದಿಲ್ಲ, ಮತ್ತೆ ಅವ್ರು ಕೆಟ್ಟವರು ಇವ್ರು ಒಳ್ಳೆಯವರು ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಸುತ್ತ ಕ್ಯಾಮರಾ ಇರೋ ಕಾರಣಕ್ಕೆ ಎಲ್ಲರಿಗೂ ಕ್ಯಾಮರಾ ಕಾನ್ಶಿಯಸ್ ಅನ್ನೋದು ಇದ್ದೇ ಇರುತ್ತೆ. ಹಂಗಾಗಿ ಅದಕ್ಕೇನ್ ಬೇಕು ಅದನ್ನ ಕೊಡೋ ಯೋಚನೆ ಎಲ್ಲರೂ ಮಾಡ್ತಿರ್ತಾರೆ. ಹಾಗಾಗಿ ಅದೇ ರಿಯಲ್ ಅಂತ ನಾವು ಹೇಳೋದಕ್ಕಾಗೋದಿಲ್ಲ. ಬಟ್ ಎಲ್ಲರೂ ಅವ್ರವ್ರ ಎಫರ್ಟ್ ಹಾಕಿದ್ದಾರೆ. ನಾನು ಯಾವಾಗ್ಲೂ ಅದ್ ಹೇಳ್ತೀನಿ, ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಇದಾರೆ ಅಂದ್ರೆ ಅವರ ವೈಯಕ್ತಿಕ ವ್ಯಕ್ತಿತ್ವ ಹೀಗೆ ಅಂತ ಯಾರು ಜಡ್ಜ್ ಮಾಡಬೇಡಿ. ಯಾಕೆಂತ ಕೇಳಿದ್ರೆ ಅವ್ರು ಕ್ಯಾಮರಾಗೆ ಏನ್ ಕೊಡ್ಬೇಕು ಅದನ್ನ ಕೊಡ್ತಾ ಇರ್ತಾರೆ. ಅದು ಅವ್ರ ಕರ್ತವ್ಯ ಕೂಡ. ಒಳಗಡೆ ಹೋಗಿದ್ದಾರೆ ಅಂತಂದ್ರೆ ಜನರನ್ನ ಎಂಟರ್ಟೈನ್ ಮಾಡೋಕ್ಕೋಸ್ಕರನೇ ಹೋಗಿರ್ತಾರೆ. ಸೊ ಅದಕ್ಕೆ ಅವ್ರು ಕಾನ್ಶಿಯಸ್ ಆಗಿ ಅದನ್ನ ಮಾಡ್ತಾ ಇರ್ತಾರೆ. ಹಂಗಾಗಿ ಅದರಲ್ಲಿ ನೀವು ಜಡ್ಜ್ ಮಾಡುವಂತದ್ದು ಏನೂ ಇಲ್ಲ ಅಂತ. ಸೊ ಅದಕ್ಕೆ 200% ಎಫರ್ಟ್ ಎಲ್ಲರೂ ಹಾಕಿದ್ದಾರೆ. ಆ ವಿಷಯದಲ್ಲಿ ಖುಷಿ ಇದೆ. ಒಂದು ದಿನ ಒಂದು ರೂಮ್ ಅಲ್ಲಿ ಇರ್ಲಿಕ್ಕೆ ಕಷ್ಟ, ಒಂದ್ ಮನೆಯಲ್ಲಿ. ಈಗ ಅಷ್ಟು ದಿವಸಗಳ ಕಾಲ 15-20 ವಾರ ಅಂತ ಹೇಳಿದ್ರೆ ಬಹಳ ಕಷ್ಟ ಆಗ್ತದೆ. ಎಷ್ಟು ಮೆಂಟಲ್ ಪ್ರೆಷರ್ ಬೀಳ್ತದೆ ನಿಮ್ಗೆ? ಸ್ಪರ್ಧಿಯಾಗಿ ಹೇಗೆ ಅನ್ಸ್ತದೆ? ಅದು ಒಂದು ವಿಷಯದಲ್ಲಿ ಏನು ಅಂದ್ರೆ, ನಾವು ಒಳಗಡೆ ಹೋಗ್ಬೇಕಾದ್ರೆ ನಮ್ಗೆ ಅನ್ಸ್ಬಿಡತ್ತೆ ಕಷ್ಟ ಆಗುತ್ತೆ ಅಂತ. ಒಂದು ವಾರ ಸ್ವಲ್ಪ ಕಷ್ಟ ಆಗುತ್ತೆ, ಆಮೇಲೆ ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬಿಡ್ತೀವಿ. ಹೊರಗಡೆ ಮರ್ತ್ ಬಿಡ್ತೀವಿ ನಾವು. ನಮ್ಗೆ ಹೊರಗಡೆ ಟೈಮ್ ನೋಡ್ಬೇಕು ಅನ್ನೋದು ಗೊತ್ತಾಗೋದಿಲ್ಲ, ಹೊರಗಡೆ ದಿನಗಳ ಲೆಕ್ಕ ಹಾಕ್ಬೇಕು ಅಂತ ಗೊತ್ತಾಗೋದಿಲ್ಲ. ಮತ್ತೆ ಅಲ್ಲಿ ಬೇರೆ ಯೋಚನೆ ಮಾಡೋಕ್ ಸಮಯ ಸಿಗಲ್ಲ. 1 ಸೆಕೆಂಡ್ ಬೆಳಗ್ಗೆ ಎದ್ದ ತಕ್ಷಣ ಏನ್ ಸಿಗುತ್ತೋ, ಇವತ್ತೇನ್ ಟಾಸ್ಕ್ ಬರುತ್ತೋ, ಇನ್ನೇನ್ ನಾಮಿನೇಷನ್ ಮಾಡ್ತಾರೋ, ಇನ್ನೇನ್ ಕೊಡ್ತೀವೋ, ಅನ್ಎಕ್ಸ್ಪೆಕ್ಟೆಡ್ ಆಗಿರೋಂತ ಏನು ಸಿಚುವೇಶನ್ಸ್ ಗಳು ಬರ್ತಾ ಇರೋ ಕಾರಣಕ್ಕೆ ಅಲ್ಲಿ ನಮಗೆ ಏನು ಬೇರೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೆ ಸಮಯನೇ ಸಿಗೋದಿಲ್ಲ. ಮತ್ತೆ ಹೊಂದ್ಕೊಳ್ಳೋಕ್ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಆಟೋಮೆಟಿಕಲಿ ಆ ಮನೆ ಹೊಂದ್ಕೊಳ್ಳೋ ಹಾಗೆ ಮಾಡ್ಬಿಡುತ್ತೆ. ಸೊ ಅದೇ ಅದೊಂಥರ ತುಂಬಾ ಬಹಳ ವಿಭಿನ್ನವಾಗಿರೋ ಮನೆ. ಮತ್ತು ಒಳಗಡೆ ತುಂಬಾ ಜೀವನ ಪಾಠಗಳನ್ನ ನಮಗೆ ಕಲ್ಸುತ್ತೆ. ಎಲ್ಲರ ಜೊತೆ ಹೊಂದ್ಕೊಳ್ಳೇಬೇಕು. ಈಗ ನಾವು ಹೊರಗಡೆ ಎಲ್ಲರೂ ಹೇಳ್ತಾರೆ ವ್ಯಕ್ತಿತ್ವದ ಆಟ ಅಂತ. ಹಂಗಾಗಲ್ಲ ಅದು. ಬಿಗ್ ಬಾಸ್ ಅನ್ನೋದು ವ್ಯಕ್ತಿತ್ವದ ಆಟನ ಕೇಳಿದ್ರೆ ನಾನು ಅದನ್ನಲ್ಲ ಅಂತೀನಿ. ಬಿಗ್ ಬಾಸ್ ಅನ್ನೋದು ಸಮಯಕ್ಕೆ ತಕ್ಕ ಹಾಗೆ ನಾವು ಹೇಗೆ ವರ್ತಿಸ್ತೀವಿ ಅನ್ನೋದ್ರ ಮೇಲೆ ನಿಂತಿರೋ ಆಟ ಅಷ್ಟೇ. ಅದು ವ್ಯಕ್ತಿತ್ವದ ಆಟ ಅಲ್ಲ. ಯಾಕೆಂತ ಕೇಳಿದ್ರೆ ವ್ಯಕ್ತಿತ್ವ ನಾನು ಒಬ್ಬೊಬ್ರು ವ್ಯಕ್ತಿತ್ವ ಇರುತ್ತೆ. ನಾನು ಒಂದ್ಸಲ ಯಾರಾದ್ರೂ ನಮ್ಗೆ ಆಗಲ್ಲ ಅಂದ್ರೆ ಅವ್ರ ಮುಖ ನೋಡಲ್ಲಪ್ಪ ಜೀವನದಲ್ಲಿ ಅನ್ನೋದು ಕೆಲವ್ರ ವ್ಯಕ್ತಿತ್ವ. ಮೋಸ್ಟ್ ಆಫ್ ದ ಜನಗಳ ವ್ಯಕ್ತಿತ್ವ ಹಂಗಿರುತ್ತೆ. ಬಟ್ ಬಿಗ್ ಬಾಸ್ ಮನೇಲಿ ನೀವು ಹಂಗಿರಕ್ಕಾಗಲ್ಲ. ನಂಗೆ ಒಂದ್ಸಲ ಒಬ್ರ ಹತ್ರ ಜಗಳ ಮಾಡ್ತೀನಿ ಅಂದ್ರೆ ನನ್ನ ವ್ಯಕ್ತಿತ್ವ, ನಾನು ಹಂಗೆ ಇರ್ತೀನಿ. ನೆಕ್ಸ್ಟ್ ಡೇ ಅವ್ರ ಜೊತೆಗೆ ಒಂದು ಟೀಮ್ ಮಾಡ್ತಾರೆ, ಅವ್ರ ಜೊತೆನೆ ಜೋಡಿ ಮಾಡ್ತಾರೆ, ಅವ್ರ ಜೊತೆನೆ ಆಟ ಆಡ್ಬೇಕಾಗತ್ತೆ. ಹಂಗಾಗಿ ಅದು ಸಮಯಕ್ಕೆ ತಕ್ಕ ಹಾಗೆ ನಾವು ಹೇಗೆ ನಮ್ಮನ್ನು ರೂಪುಗೊಳಿಸ್ತೀವಿ, ನಾವು ಹೆಂಗ್ ಅದಕ್ಕೆ ಹೊಂದ್ಕೊಳ್ತೀವಿ ಅನ್ನೋದಕ್ಕೆ ಇರುವಂತ ಆಟ, ಮತ್ತೆ ಹೆಂಗ್ ಎಂಟರ್ಟೈನ್ ಮಾಡ್ತೀರಿ ಅನ್ನೋದ್ರ ಮೇಲೆ ನಿಂತಿರುವಂತ ಆಟ ಅಷ್ಟೇ ಬಿಟ್ಟು. ಸೊ ಅದನ್ನೇ 200% ಎಲ್ಲರ ವ್ಯಕ್ತಿತ್ವ ಅಂತ ಹೇಳೋದಕ್ಕಾಗೋದಿಲ್ಲ. ಒಳ್ಳೆತನನೂ ಇರ್ಬೋದು, ಕೆಟ್ಟತನನೂ ಇರ್ಬೋದು. ಕೆಲವರು ಕ್ಯಾಮರಾ ಎದುರುಗಡೆ ಹಂಗೆ ನಡ್ಕೊಳ್ಬಹುದು. ಸೊ ಅದನ್ನೆಲ್ಲಾನು ಜಡ್ಜ್ ಮಾಡಿ ಅವ್ರ ವ್ಯಕ್ತಿತ್ವನ ಅಳಿಯೋದಕ್ಕೆ ಸಾಧ್ಯ ಇಲ್ಲ. ಆಟ ಅಂತ ಬಂದಾಗ ಆಟಕ್ಕೆ ಎಷ್ಟು 100% ನೀವು ಎಫರ್ಟ್ ಹಾಕ್ತೀರಿ ಅನ್ನೋದಷ್ಟೇ ಮ್ಯಾಟರ್ ಆಗುತ್ತೆ. ಹಂಗೆ ಎಫರ್ಟ್ ಹಾಕೋ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಸಮಯಕ್ಕೆ ತಕ್ಕಂಗೆ ಒಂದಷ್ಟು ಸಿಚುವೇಶನ್ಸ್ಗಳು ಬರುತ್ತೆ. ಅದಕ್ಕೆ ಹೆಂಗೆ ನಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಒಂದಷ್ಟು ಜನಕ್ಕೆ ಇಷ್ಟ ಆಗ್ತೀರಾ ಅಷ್ಟೇ. ಶೋ ಮೊದಲ ದಿನವೇ ಎಕ್ಸಿಟ್ ಆದವರು ರಕ್ಷಿತಾ ಶೆಟ್ಟಿ, ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಮೊದಲಿಂದ ಸುದ್ದಿಯಲ್ಲಿ ಇದ್ದವ್ರಿಗೆ ಇಲ್ಲಿ ಈಗ ಇಬ್ರು ಕರ್ನಾಟಕಗಳು ಬಹಳಷ್ಟು ಚರ್ಚೆ ನಡೀತಿದೆ ಅವ್ರ ಬಗ್ಗೆ. ಅವರಲ್ಲಿ ಯಾರು ಆಗ್ಬಹುದು ಅನ್ನೋದು ನಿಮ್ಗೆ ಏನ್ ಅನ್ಸ್ತದೆ? ಗೊತ್ತಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಸೀಸನ್ ಆಗಿರೋದ್ರಿಂದ ಸೊ ಅವರೇ ಇಬ್ರು ಟಾಪ್ 2 ನಲ್ಲಿ ಇರ್ತಾರೆ ಅಂತ ನಾವು ಹೇಳಕ್ ಆಗೋದಿಲ್ಲ.
ಇರ್ಲಿ ಅಂತ ಆಶಿಸಬಹುದಷ್ಟೇ. ಯಾರು ಟಾಪ್ 2 ಬರ್ಬೋದು. ಈಗ ನಮ್ಗೆ ನಮ್ಮವ್ರನವ್ರು ಹಂಗಾಗಿ ಅವ್ರು ಟಾಪ್ 2 ನಲ್ಲಿ ಬರ್ಲಿ ಅಂತ ಅನ್ಸುತ್ತೆ, ಬೇರೆಯವ್ರನವ್ರಿಗೆ ಅವ್ರು ಬರ್ಲಿ ಅಂತ ಅನ್ಸುತ್ತೆ. ಹಂಗಾಗಿ ನಾವು ಇವರೇ ಬರ್ತಾರೆ ಅಂತ 200% ಹೇಳಕ್ ಆಗೋದಿಲ್ಲ. ಯಾಕೆಂದ್ರೆ ಇದು ವೋಟಿಂಗ್ ಮೇಲೆ ನಿಂತಿರೋ ಕಾರಣಕ್ಕೆ ತುಂಬಾ ಸಲ ಏನಾಗುತ್ತೆ, ಎಲ್ಲಾರು 99 ವೋಟ್ ಒಬ್ರಿಗೆ ಹಾಕಿರ್ತಾರೆ ಅಂತ ಹೇಳಕ್ ಆಗಲ್ಲ. 50 ವೋಟ್ ಒಬ್ಬರಿಗೆ, 50 ವೋಟ್ ಇನ್ನೊಬ್ರಿಗೆ ಹಾಕಬಹುದು, 1 ವೋಟಿನ ಅಂತರನೂ ಬರಬಹುದು. ಸೊ ಹಾಗಾಗಿ ನಾವು ಅದನ್ನ ಹೇಳಕ್ ಆಗಲ್ಲ ಅಂತ. ಈಗ ರಕ್ಷಿತಾ ಶೆಟ್ಟಿ ಒಂದ್ ರೀತಿ ಅಂತ ಹೇಳಿದ್ರೆ ಒಳಗೆ ಹೋಗುವಾಗ ಹೇಗಿತ್ತು ಅಂತ ಹೇಳಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂಥರ ಆ ಹುಡುಗಿ ಯಾಕೆ ಈ ರೀತಿ ಬಿಹೇವ್ ಮಾಡ್ತಾಳೆ ಅನ್ನೋದು ಪ್ರಶ್ನೆ ಇತ್ತು. ಅಂದ್ರೆ ಬೇರೆ ರೀತಿಯ ಒಪಿನಿಯನ್ ಇತ್ತು. ಬಟ್ ಒಳಗಡೆ ಹೋದಾಗ ಅವಳದ್ದು ಇನ್ನೊಂದು ರೀತಿಯ ಮುಖ ನಮ್ಗೆಲ್ಲ ಕಾಣ್ತಿದೆ ಅಂತ ಹೇಳಿದ್ರೆ ಒಂದು ಆ ಹುಡುಗಿಯ ಒಂದು ಮೆಚುರಿಟಿಯಲ್ಲಿ ಕಾಣಿಸ್ತಾ ಇದೆ. ಈ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬಹುತೇಕ ಜನರದ್ದು ಹೊರಗಡೆ ಒಂದು ಫೇಸ್ ನಾವು ಕಂಡಿರ್ತೇವೆ, ಒಳಗಡೆ ಹೋದಲ್ಲ ಬೇರೆ ರೀತಿ ಕಾಣ್ತಾ ಇರ್ತದೆ. ಇದಕ್ಕೆ ಏನಂತೀರಿ ರಕ್ಷಿತಾ ಶೆಟ್ಟಿ ಸೇರಿಸಿ ಹೇಳ್ತಿರೋದು? ಅಂದ್ರೆ ನೋಡಿ, ಎಲ್ಲಾರ್ದು ಅದೇ. ಈಗ ರಕ್ಷಿತಾ ಶೆಟ್ಟಿ ಇರ್ಬೋದು, ಎಲ್ಲರಿಗೂ ಆಯಾ ಸಂದರ್ಭ ಸಿಗ್ಬೇಕು ಅಂತ. ಬಿಗ್ ಬಾಸ್ ಮನೆ ಹೆಂಗೆ ಅಂದ್ರೆ ಜೀವನದ ತರಾನೇ, ಆ ಸಮಯಕ್ಕೋಸ್ಕರ ಕಾಯ್ಬೇಕು ನಾವು ಅಂತ. ಕೆಲವು ಸಮಯಗಳು, ಕೆಲವು ಸಂದರ್ಭಗಳು ಅವ್ರಿಗೆ ಸಿಗುತ್ತೆ, ಇನ್ ಕೆಲವ್ರಿಗೆ ಸಿಗೋದಿಲ್ಲ. ಸೊ ಹಾಗಾಗಿ ಆ ಸಮಯ ಸಿಕ್ಕವ್ನು ಲಕ್ಕಿ ಅಂತ ನಾನು ಅದನ್ನ ಹೇಳ್ತೀನಿ. ಬಿಗ್ ಬಾಸ್ ಆಟ ಅನ್ನೋದು ಅದೃಷ್ಟವೂ ಕೂಡ ಅದ್ರಲ್ಲಿ ತುಂಬಾ ಮುಖ್ಯ ಆಗುತ್ತೆ. ಸೊ ಆ ಅದೃಷ್ಟ ಮತ್ತು ಸಮಯ ಎಲ್ಲೂ ಸಿಕ್ಕಿದಾಗ ನಾವು ಎಷ್ಟು ಸಮಯ ಪ್ರಜ್ಞೆನ ಕಾಪಾಡ್ಕೊಳ್ತೇವೆ, ಎಷ್ಟು ಸಮಚಿತ್ತದಿಂದ ಇರ್ತೇವೆ ಅನ್ನೋ ವಿಚಾರನ ನಾವು ತೋರ್ಸಿದ್ರೆ ಆವಾಗ ವಿನ್ ಆಗ್ಬೋದು ಅಂತ. ಈಗ ನೀವು ಕರಾವಳಿಯವರು, ರಕ್ಷಿತಾ ಶೆಟ್ಟಿ ಕೂಡ ಕರಾವಳಿಯ ಬಗ್ಗೆ ಸಾಕಷ್ಟು ಅಲ್ಲಿ ಪ್ರಚಾರ ಕೂಡ ಮಾಡ್ತಾ ಇದ್ದಾರೆ. ಸೊ ಅವ್ರಿಗೆ ಏನಾದ್ರು ವಿಶ್ ಮಾಡೋದಿದ್ರೆ? ಡೆಫಿನೆಟ್ಲಿ ಆಲ್ ದ ಬೆಸ್ಟ್ ಹೇಳ್ತೀನಿ. ಖುಷಿ ಆಗುತ್ತೆ ಅವಳಿಗೆ ಎದ್ರೆ ಖಂಡಿತವಾಗ್ಲು. ಅಂಡ್ ಅವಳದೊಂದು ಪ್ಲಾನ್ ಇದೆ, ನಮ್ದು ಅವಳದೆಲ್ಲ 1 ಮಂತ್ ನಮ್ಮ ಮನೆಗೆ ಬರ್ತೀನಿ ಅಂತ ಹೇಳಿದಾರೆ. ಎಲ್ಲಾ ಕಂಟೆಸ್ಟೆಂಟ್ಸ್ ಮನೆಗೆ ಹೋಗ್ತೀನಿ ಅಂತ ಅವಳು ಹೇಳಿದಳು. ಫಸ್ಟ್ ನಮ್ಮ ಮನೆಗೆ ಬರೋದು ಅಂತ, ಯಾಕಂದ್ರೆ ನಮ್ಮ ಮನೆಗೆ ಒಳಗೂ ಒಂದು 20-30 ಕಿಲೋಮೀಟರ್ ಡಿಫ್ರೆನ್ಸ್ ಅಷ್ಟೇ. ಸೊ ಅವಳು ತಿಂಗಳಲ್ಲಿ ಒಂದು 15 ದಿನ ಇಲ್ಲೇ ಇರ್ತಾಳೆ. ಸೊ ವ್ಲಾಗ್ ಮಾಡ್ಬೇಕು ಅಂತೆಲ್ಲ ಹೇಳಿದಾಳೆ. ಡೆಫಿನೆಟ್ಲಿ ನಾನು ಅದಕ್ಕೆ ಕಾಯ್ತಾ ಇದ್ದೀನಿ. ಬಂದ್ರೆ 1 ತಿಂಗಳು ನಾನು ಅವಳು ನಮ್ಮ ಮನೆಯಲ್ಲಿ ಇಟ್ಕೊಂಡು ವ್ಲಾಗ್ ಮಾಡ್ಬೇಕು ಅಂತ ಯೋಚನೆ ಇದೆ. ಸೊ ಇದಾಗಿತ್ತು ಬಿಗ್ ಬಾಸ್ 12 ಸ್ಪರ್ಧಿ ಚೈತ್ರ ಕುಂದಾಪುರ ಅವರ ಮಾತು. ಅಶ್ವಥಾಚಾರ್ಯ, ಉಡುಪಿ ನ್ಯೂಸ್ ನೆಕ್ಸ್ಟ್. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್, ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.